Hey guys, welcome back to my channel and ಇವತ್ತು ಬಂದು June 9th 2026. ಸೊ ಈ ಬ್ಲಾಗ್ ಬಂದು ಮಾರ್ನಿಂಗ್ 6 ಇಂದ 8 o'clock ವರೆಗೂ ನಾನು ಹೇಗೆ ಬ್ಯುಸಿಯಾಗಿರ್ತೀನೋ ಆ ವಿಡಿಯೋ ತೋರಿಸೋಣ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ರೋಟೀನಾಗಿ ಮಾರ್ನಿಂಗ್ಸ್ ನಾನು 6:30ಗೆ ಎದ್ದು ಸೊ ಫ್ರೆಶ್ ಆಗಿ ಒಂಚೂರು ವಾಟರ್ ಕುಡಿದು ಆನಂತರ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತೀನಿ. ಸೊ ಇನ್ ಬಿಟ್ವೀನ್ ಕೆಲಸದಲ್ಲಿ ನಾನು ಹಾಲು ತೊಗೊತೀನಿ. ಸೊ ಹಾಲು ಕುಡಿಯೋ ಅಭ್ಯಾಸ ಒಳ್ಳೆಯದೇ. ಸೊ ಅದಕ್ಕೋಸ್ಕರ ಕಾಫಿ ಟೀ ಇಲ್ಲ, ಬರೀ ಹಾಲು ಮಾತ್ರ ಕುಡ್ಕೊತೀನಿ ಬೆಳಗ್ಗೆ. ಸೊ ಕಾಫಿ ಟೀ ಸಮ್ಟೈಮ್ಸ್ ಯಾವಾಗಾದರೂ ತುಂಬ ರೇರಾಗಿ ಕುಡಿಯೋದು. ಸೊ ರೆಗ್ಯುಲರಾಗಿ ಏನು ತೊಗೊಳಲ್ಲ. ಆ್ಯಂಡ್ ಆನಿಯನ್ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡೋದು ಪ್ಲ್ಯಾನ್ ಇವತ್ತು. ಸೊ ಅಕ್ಕಿ ರೊಟ್ಟಿಗೆ ಬೇರೆ ಬೇರೆನೂ ಹಾಕ್ಬೋದು, ಆನಿಯನ್ ಹಾಕ್ಬೋದು, ಬರೀ ಆನಿಯನ್ ಕೊತ್ತಂಬರಿ ಎಲ್ಲ ಹಾಕಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ. ಸೊ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಸೊ ಸಮ್ಟೈಮ್ಸ್ ನಾನು ಕ್ಯಾರೆಟ್ ಗ್ರೇಟ್ ಮಾಡಿ ಹಾಕ್ಕೊತೀನಿ, ಕುಕ್ಕುಂಬರ್ ಹಾಕ್ಕೊತೀನಿ, ಆ್ಯಂಡ್ ಎಲ್ಲೋ ಪಂಪ್ಕಿನ್ ಇರುತ್ತಲ್ವ ಅದನ್ನು ಹಾಕಿ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊತೀನಿ. ಸೊ ಇದೆಲ್ಲವನ್ನು ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಆ್ಯಂಡ್ ಮಕ್ಕಳು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದನ್ನೆಲ್ಲ ಫೈನಾಗಿ ಚಾಪ್ ಮಾಡ್ಕೋಬೇಕಾಗತ್ತೆ. ಸಣ್ಣಗೆ ಫೈನಾಗಿ ಚಾಪ್ ಮಾಡಿಕೊಂಡು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಯೂಶ್ವಲಾಗಿ ಹಾಟ್ ವಾಟರ್ ಹಾಕಿದ್ರೆ ಚೆನ್ನಾಗಿ ಬರುತ್ತಾ, ಸಾಫ್ಟಾಗಿ ಬರುತ್ತಾ ಅಂತ ಕೇಳ್ತಾರೆ. ಹಾಟ್ ವಾಟರ್ ಎಲ್ಲ ತಣ್ಣೀರಲ್ಲೂ ಸಹ ನೀವು ಮಿಕ್ಸ್ ಮಾಡ್ಕೋಬೋದು. ಬಟ್ ನೀವು ಹಿಟ್ಟು ಮಿಕ್ಸ್ ಮಾಡೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಸೊ ಅದು ಸಾಫ್ಟಾಗೇ ಬರುತ್ತೆ. ಗಟ್ಟಿಯಾಗೇನು ಅಕ್ಕಿ ಹಿಟ್ಟು ಅಂದರೆ ಹೇಗಿಡೋದು ಆ ಡೋ ರೆಡಿ ಮಾಡ್ಕೋಬೇಡಿ. ಸೊ ನೀವು ಕೈಯಲ್ಲಿ ತೊಗೊಂಡ್ರೆ ಸಾಫ್ಟಾಗಿರಬೇಕು, ಅದು ನೀವು ಟ್ಯಾಪ್ ಮಾಡೋವಾಗ ಸ್ಮೂತಾಗಿರಬೇಕಾಗತ್ತೆ. ಸೊ ಆ ರೇಂಜಲ್ಲಿ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ಬೇಕಾದರೆ ನೀವು ಪೀನಟ್ ಕೂಡ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು. ಇನ್ ಬಿಟ್ವೀನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋವಾಗ. ರೊಟ್ಟಿಗೆ ನೀವು ಕೊಕೊನಟ್ ಚಟ್ನಿ, ಪೀನಟ್ ಚಟ್ನಿ ಅಥವಾ ಆನಿಯನ್ ಚಟ್ನಿ, ಟೊಮ್ಯಾಟೊ ಚಟ್ನಿ, ಎನಿ ಚಟ್ನಿ, ಯಾವುದೇ ಚಟ್ನಿ ಆಗಿರಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದ್ರ ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತಲೇ ಏನಿಲ್ಲ. ಸೊ ಇವತ್ತು ಬಂದು ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೇನೆ. ಸೊ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಎನಿ ಚಟ್ನಿ ಇಸ್ ಫೈನ್, ಎಲ್ಲನೂ ಚೆನ್ನಾಗಿ ಇದಕ್ಕೆ ಸೂಟ್ ಆಗುತ್ತೆ. ಸೊ ಇವತ್ತು ಒಂದು ಸ್ವಲ್ಪ ಗಂಟಲು ಕಿರಿಕಿರಿ ಇದೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವಾಗ ವಾಯ್ಸ್ ಓವರ್ ಕೊಡೋವಾಗ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಇನ್ ಕೇಸ್ ಏನಾದರೂ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಇದ್ದರೆ ನನ್ನ ವಾಯ್ಸಲ್ಲಿ. ಸೊ ಈ ರೀತಿ ಚಟ್ನಿ ಆ್ಯಂಡ್ ಅಕ್ಕಿ ರೊಟ್ಟಿ ರೆಡಿ ಮಾಡಿಕೊಂಡೆ. ಆ್ಯಂಡ್ ಸೊ ಇವತ್ತು ಬ್ರೇಕ್ಫಾಸ್ಟ್ ಇಷ್ಟೇ. ಆ್ಯಂಡ್ ನಾನು ಸ್ನ್ಯಾಕ್ಸ್ಗೆ ಕಾರ್ನ್ ಬೇಯಿಸ್ಕೊಟ್ಟೆ ನನ್ನ ಮಗನಿಗೆ. ಸೊ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಸೊ ನೀವು ಅಕ್ಕಿ ರೊಟ್ಟಿ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಟರೆ ಅದು ಸಾಫ್ಟಾಗೇ ಇರುತ್ತೆ. ಸೊ ಹೊರಗಿಟ್ಟರೆ ಒಂದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿಬಿಡಿ ಮಾಡಿದ ತಕ್ಷಣ. ಆ್ಯಂಡ್ ಕಾಯಿ ಚಟ್ನಿಗೆ ನಥಿಂಗ್ ವೆರೈಟಿ ಆಫ್ ಸ್ಪೆಷಲ್ ಆ್ಯಡ್ ಮಾಡ್ತಾ ಇರೋದು. ಜಸ್ಟ್ ಕೊಕೊನಟ್, ಫ್ರೆಶ್ ಕೊಕೊನಟ್ ಆ್ಯಂಡ್ ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ, ಒಂಚೂರು ಸೋಂಪು, ಚೂರು ಅಂದರೆ ಒಂದು 1/4 ಟೀ ಸ್ಪೂನಷ್ಟು, ಮತ್ತು ಕರಿಬೇವು, ಕೊತ್ತಂಬರಿ ಸಹ ಹಾಕಿಲ್ಲ. ಸೊ ಎಲ್ಲವನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಸಣ್ಣ ಪೀಸ್ ಜಿಂಜರ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಇನ್ ಕೇಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲವನ್ನು ಹಾಕಿ ಫೈನಾಗಿ ಗ್ರೈಂಡ್ ಮಾಡಿ ಒಂದು ಟೆಂಪರಿಂಗ್ ಕೊಟ್ಟೆ. ಜಸ್ಟ್ ಜೀರಿಗೆ ಮತ್ತು ಸಾಸಿವೆ ಮತ್ತು ಇನ್ನೇನು ಹಾಕಿದೆ, ಚೆನ್ನ ಅಂದರೆ ಕಡಲೆಬೇಳೆ, ಕರಿಬೇವು ಎಲ್ಲ ಹಾಕಿ ಒಂದು ಟೆಂಪರಿಂಗ್ ಕೊಟ್ಟು ಜಸ್ಟ್ ಚಟ್ನಿ ಹಾಗೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಚಟ್ನಿ ಈಸಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಸೊ ಕೆಲಸ ಮಾಡ್ತಾ ಹೀಗೆ ಹಾಲಿಟ್ಟು ಸೊ ಇವಾಗ ಹಾಲು ಕುಡಿಬೇಕು ಅನಿಸುತ್ತೆ. ಸೊ ಎದ್ದ ತಕ್ಷಣ ಹಾಲು ಕುಡಿಯೋದಿಲ್ಲ. ಸೊ ಕೆಲಸ ಮಾಡೋವಾಗ ಟೈಮಲ್ಲಿ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಏನಾದರೂ ಬಾಯಿಗೆ ಹೋಗಬೇಕು ಅಂತ. ಆ ಟೈಮಲ್ಲಿ ನಾನು ಈ ರೀತಿ ಹಾಲೇನಾದರೂ ಮಾಡಿಕೊಂಡು ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಹಾಕಿ ಕುಡಿತೀನಿ. ಸೊ ನನ್ನ ಮಕ್ಕಳು ಯೂಶ್ವಲಾಗಿ ನನ್ನ ಮಗ ಫಸ್ಟ್ ಕುಡಿತಾ ಇದ್ದೆ, ಈ ನಡುವೆ ಕುಡಿಯೋಲ್ಲ. ಬಿಕಾಸ್ ಅವನಿಗೆ ಹಾಲು ಕುಡಿದ್ರೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವ್ನು ಕುಡಿಯೋದಿಲ್ಲ. ಸಂಜೆ ಮ್ಯಾಕ್ಸಿಮಮ್ ಇನ್ ಎ ಡೇ 1 ಟೈಮ್ ಕುಡಿತಾನೆ ಅಷ್ಟೇ. ಫಸ್ಟು ತುಂಬ ಹಾಲು ಕುಡಿತಿದ್ದ, ದಿನಕ್ಕೆ ಒಂದು 5-6 ಸತಿ ಹಾಲು ಕುಡಿತಿದ್ದ. ಬಟ್ ಇವಾಗ ತುಂಬ ಕಂಟ್ರೋಲ್ ಮಾಡಿಬಿಟ್ಟಿದ್ದಾನೆ, ಬೇಡ ಅಂತ ಹೇಳ್ತಾನೆ ಅವನಾಗಿ. ಆ್ಯಂಡ್ ನನ್ನ ಮಗಳಿಗೆ ಸಮ್ಟೈಮ್ಸ್ ಅವಳೇ ಬ್ರಷ್ ಮಾಡಿದ ತಕ್ಷಣ ಕೇಳ್ತಾಳೆ ಬೇಕು ಅಂತ. ಸೊ ಅವಳಿಗೊಂದು ಸಣ್ಣ ಗ್ಲಾಸಲ್ಲಿ ಹಾಲು ಕೊಟ್ಬಿಡ್ತೀನಿ. ಬಿಕಾಸ್ ಅವಳಿಗೆ ಬ್ರೇಕ್ಫಾಸ್ಟ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ರೆ ಕುಡ್ಕೊಂಬಿಟ್ಟು ಸೈಲೆಂಟಾಗಿ ಆಟಾಡ್ಕೊತಾಳೆ.
ಸೊ ಇದು ನನ್ನ ಆ್ಯಕ್ಚುಲಿ ಮಾರ್ನಿಂಗ್ ರೊಟೀನ್ ಹೀಗಿರುತ್ತೆ. ಸೊ ಹರಿಬರಿ ಬಿಸಿ ಬಿಸಿಯಾಗಿರುತ್ತೆ. ಆ್ಯಂಡ್ ಸೊ ಎವ್ರಿ ಮಾರ್ನಿಂಗ್ಸ್ ಅಂದರೆ ಲೈಕ್ 6 to 8 ತುಂಬ ಫಾಸ್ಟ್ ಮೂಮೆಂಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಇವತ್ತು ನಮ್ಮ ಅತ್ತೆ ನಾನು ಎದ್ದಿದ ತಕ್ಷಣವೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು ನೈಟದು, ಸೊ ಅದೆಲ್ಲ ವಾಶ್ ಮಾಡಿ ಇಡ್ತಿದ್ರು. ಸೊ ನಾನು ಮಾಡ್ಕೊತೀನಿ ಅಂತಂದರೆ ಇಟ್ಸ್ ಓಕೆ, ಪರವಾಗಿಲ್ಲ ಬೇಡಮ್ಮ ಮಾಡ್ತೀನಿ ಅಂತ ಅವ್ರು ಮಾಡಿದರು. ಸೊ ಆಲ್ಮೋಸ್ಟ್ ಇವತ್ತು ಕೆಲಸ ಅವರೇ ಮಾಡಿರೋದು. ಜಸ್ಟ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಕೆಲಸ ಅಂತ ಮಾತ್ರ ಇತ್ತು. ಸೊ ಸೊ ಹೀಗೆ ನನ್ನ ರೊಟೀನ್ ನಡೀತಾ ಇರುತ್ತೆ. ಸೊ ಯೂಶ್ವಲಾಗಿ ಎಲ್ಲ ಮಾಮ್ಸು ಮಾರ್ನಿಂಗ್ ಟೈಮ್ಸು ತುಂಬ ಬ್ಯುಸಿ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಬ್ಯುಸಿ ಇದ್ದರೂ ಸಹ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವ್ಯೂಸ್ ಚೆನ್ನಾಗಿ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಇಲ್ಲ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಾರೆ, ಬಟ್ ಅದು ವ್ಯೂಸ್ಗೂ ಸಬ್ಸ್ಕ್ರೈಬರ್ಸ್ಗೂ ಮ್ಯಾಚೇ ಆಗ್ತಾಯಿಲ್ಲ. ಸ್ವಲ್ಪ ಜನಕ್ಕೆ ಸಬ್ಸ್ಕ್ರೈಬರ್ಸ್ ತುಂಬ ಇರ್ತಾರೆ, ವ್ಯೂಸ್ ತುಂಬ ಕಡಿಮೆ ಇರ್ತಾರೆ. ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ, ವ್ಯೂಸ್ ತುಂಬ ಇದೆ. ಸೊ ಇದು ಚೆನ್ನಾಗಿ ರೀಚ್ ಆಗ್ತಿದೆ, ಜನ ನೋಡ್ತಿದ್ದಾರೆ, ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಜಸ್ಟ್ ಹಾಗೆ ರ್ಯಾಂಡಮಾಗಿ ನೋಡ್ತಿದ್ದಾರೆ ಅಂತ ನನ್ನ ಫೀಲಿಂಗ್. ಸೊ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆನಂತರ ವೀಡಿಯೋಸ್ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಈ ಥರ ವ್ಲಾಗ್ಸ್ ನೋಡೋದು ಆಸೆ ಇದ್ದರೆ, ಸೊ ಅವ್ರಿಗೆ ಪ್ಯಾಷನ್ ಇದ್ದರೆ ಅಂಥವ್ರಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಯೂಶ್ವಲಾಗಿ ನಾನು ಅಕ್ಕಿ ರೊಟ್ಟಿನ ಈ ರೀತಿ ಒಂದು ಬಟರ್ ಶೀಟ್ ಮೇಲೇ ಟ್ಯಾಪ್ ಮಾಡಿಕೊಂಡು ಆನಂತರ ಅದು ಡೈರೆಕ್ಟಾಗಿ ತವ ಮೇಲೆ ಹಾಕ್ಕೊತೀನಿ. ಸೊ ಇದೊಂದು ಗುಡ್ ಐಡಿಯಾ. ಸೊ ನೀವು ಡೈರೆಕ್ಟಾಗಿ ತವ ಮೇಲೆ ಹಾಕೋಕ್ಕೋದ್ರೆ ಕೈ ಸುಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಈ ರೀತಿ ಬಟರ್ ಶೀಟ್ ಯೂಸ್ ಮಾಡೋದ್ರಿಂದ ನಿಮಗೆ ಹೇಗೆ ಹೇಳೋದು ಕನ್ವೀನಿಯೆಂಟಾಗಿರುತ್ತೆ. ಆ್ಯಂಡ್ ಥಿಕ್ ಆರ್ ಥಿನ್ನೆಸ್ ಅದು ನಿಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಈ ರೀತಿ ಜಸ್ಟ್ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ ದಪ್ಪ ಬೇಕಾದರೆ ದಪ್ಪ, ಸಣ್ಣ ಬೇಕಾದರೆ ಸಣ್ಣ, ಆ ರೀತಿ ಹೇಗೆ ಹೇಳೋದು ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಸೊ ವಾಟರ್ನ ಒಂದು ಸ್ವಲ್ಪನೇ ಡಿಪ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ, ಬಿಕಾಸ್ ಸಮ್ಟೈಮ್ಸ್ ಅದು ಅಂಟುತ್ತೆ ಕೈಯಲ್ಲಿ. ಸೊ ನೀವು ಡೈರೆಕ್ಟಾಗಿ ತವ ಮೇಲೆ ಹಾಕಿದ ತಕ್ಷಣ ಪೇಪರ್ ಬಟರ್ ಶೀಟ್ ಅಲ್ವಾ, ಸೊ ಅದು ಹಾಗೆ ಬಿಸಿಗೆ ರಿಲೀಸ್ ಆಗುತ್ತೆ. ಸೊ ಅದು ಸ್ಟಿಕ್ ಆಗೋಲ್ಲ. ಸೊ ಇದನ್ನು ನಾನು ಒಂದು ಶೀಟ್ ಅಂದರೆ ಒಂದು ರೋಲ್ ಶೀಟ್ ಸಿಗುತ್ತೆ ನಿಮಗೆ, ಕಾಸ್ಟ್ ಮೇ ಬಿ 120 or 130 rupees ಇರುತ್ತೆ ಅಷ್ಟೇ. ಸೊ ಇದು ಸುಮಾರು ತಿಂಗಳು ಬರುತ್ತೆ ನಿಮಗೆ. ಸೊ ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬಟರ್ ಶೀಟ್ ಯೂಶ್ವಲಾಗಿ ಬೇಕ್ ಮಾಡೋ ಟೈಮಲ್ಲಿ ಕೇಕ್ ಮಾಡೋವಾಗ ಆ ಮೋಲ್ಡ್ ಕೆಳಗೆ ಹಾಕೋಕ್ಕೆ ಎಲ್ಲ ನಾನು ಯೂಸ್ ಮಾಡ್ತೀನಿ. ಸೊ ಇದು ತೊಗೊಂಡು ಆಲ್ಮೋಸ್ಟ್ 1 year ಆಯಿತು, ಬಟ್ ಇವಂದವು ನಾನು ಯೂಸ್ ಮಾಡ್ತಾನೇ ಇದ್ದೀನಿ. ಸೊ ಇದು ಯೂಸ್ ಮಾಡಿದ್ದು ನೆಕ್ಸ್ಟ್ ಯೂಸ್ ಮಾಡ್ಬೋದಾ ಅಂತಂದರೆ, ಸೊ ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಒನ್ಸ್ ಯೂಸ್ ಮಾಡಿದ್ಮೇಲೆ ಅದನ್ನು ಬಿಸಾಡಬೇಕಾಗತ್ತೆ ಅಷ್ಟೇ. ಸೊ ಸೊ ಬಟರ್ ಶೀಟ್ ಇದ್ದರೆ ಬೆಟರ್. ಆ್ಯಂಡ್ ನಿಮಗೆ ಇವಾಗ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಸಿಕ್ಕಿದೆ ಇವಾಗ, ಐ ಥಿಂಕ್. ಸೊ ರಿಯೂಸಬಲ್ ಬಟರ್ ಶೀಟು ಬರುತ್ತೆ ಅನಿಸುತ್ತೆ. ಸೊ ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ವಾಶ್ ಮಾಡಿ ಎತ್ತಿಡ್ಬೋದು. ಸೊ ಟ್ರೈ ಮಾಡಿ ನೋಡಿ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್, ಜಿಪ್ಟೋ ಎಲ್ಲದರಲ್ಲೂ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಸೊ ಈ ರೀತಿ ರೊಟ್ಟಿನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸೈಡ್ಸಲ್ಲೆಲ್ಲ. ಸೊ ಚೆನ್ನಾಗಿ ಅದು ಬೇಯಬೇಕಾಗತ್ತೆ. ಸೊ ನಮಗೆ ಲೈಕ್ ಬ್ರೌನ್ ಡಾಟ್ಸ್ ಫಾರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಈ ರೀತಿ ಮಾಡ್ಕೋಬೇಕು. ಸೊ ಕಾರ್ನ್ ಮಾಡಿದ್ನಲ್ವ, ಸೊ ಅದಕ್ಕೋಸ್ಕರ ಸ್ನ್ಯಾಕ್ಸ್ ಬಾಕ್ಸ್ಗೆ ಈ ರೀತಿ ಬಿಡಿಸಿ ಹಾಕ್ತಾಯಿದ್ದೀನಿ. ಬಿಕಾಸ್ ಇದು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಅವನಿಗೆ ಹಲ್ಲಿಲ್ಲ ಕೆಳಗೆ, ಸೊ ಅದು ಕಚ್ಚಿ ತಿನ್ನೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಬಿಡಿಸಿ ಕೊಡು ಅಂತ ಕೇಳ್ತಾನೆ. ಸೊ ಈ ರೀತಿ ಬಿಡಿಸಿಕೊಟ್ಟೆ. ಕಾರ್ನ್ ಮಾತ್ರ ಇವತ್ತು ತುಂಬ ಟೇಸ್ಟಿಯಾಗಿತ್ತು. ಐ ಥಿಂಕ್ ಸೊ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಸಮ್ಟೈಮ್ಸ್ ಓವರ್ ಕುಕ್ ಆದರೆ ಸಹ ಅದು ಹೇಗೆ ಹೇಳೋದು ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಂಡ್ ಕಡಿಮೆ ಕುಕ್ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿತ್ತು. ಐ ಥಿಂಕ್ ಒಂದು 5 minutes ಏನೋ ಮಾಡಿದ್ದೆ ಅನಿಸುತ್ತೆ ಅಷ್ಟೇ. ಸೊ ಅದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು, ಜ್ಯೂಸಿಯಾಗಿತ್ತು ಚೀವ್ ಮಾಡೋವಾಗ. ಐ ಥಿಂಕ್ ಕಾರ್ನ್ ಎಲ್ಲ ಮ್ಯಾಕ್ಸಿಮಮ್ 5 minutes ಕುಕ್ ಮಾಡಿದ್ರೆ ಸಾಕಂತ ಅನಿಸುತ್ತೆ. ಸೊ ಯು ವಿಲ್ ಗೆಟ್ ಎ ಪರ್ಫೆಕ್ಟ್ ಟೇಸ್ಟ್. ಸೊ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ನು ಬಾಕ್ಸ್ಗೆಲ್ಲ ರೆಡಿ ಮಾಡಿ, ಸ್ವಲ್ಪ ಟೈಮ್ ಇತ್ತು, ಅವ್ನು ಬ್ರೇಕ್ಫಾಸ್ಟ್ ಮಾಡ್ತಿದ್ದ. ಸೊ ಇನ್ ಬಿಟ್ವೀನಲ್ಲಿ ಹೇರ್ ಆಯಿಲ್ ಅಪ್ಲೈ ಮಾಡೋಣ ಅಂತ ಆಯಿಲ್ ಹಚ್ಕೊತಾ ಇದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಚಾಲೆಂಜ್ ತೊಗೊಂಡಿದ್ದೀನಿ, 3 months ಹೇರ್ ಕೇರ್ ಚಾಲೆಂಜ್. ಅದಕ್ಕೋಸ್ಕರ ವೀಕ್ಲಿ 2 ಮ್ಯಾಕ್ಸಿಮಮ್ ಆಯಿಲ್ ಅಪ್ಲೈ ಮಾಡಲೇಬೇಕು. ಆ್ಯಂಡ್ ಹೇರ್ ಪ್ಯಾಕ್ ಒನ್ಸ್ ಇನ್ ಎ ವೀಕ್ ಅಂತ ಡಿಸೈಡ್ ಆಗಿ, ಸೊ ಅದನ್ನು ಫಾಲೋ ಮಾಡೋಕ್ಕೆ ಟ್ಯೂಸ್ಡೇಸ್ ಆ್ಯಂಡ್ ಮ್ಯಾಕ್ಸಿಮಮ್ ಥರ್ಸ್ಡೇಸ್ ಆಯಿಲ್ ಅಪ್ಲೈ ಮಾಡಿಕೊಂಡು ಹೇರ್ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ.
ಆ್ಯಂಡ್ ಎಸ್ ನೀವು ನೋಡ್ಬೋದು ಇನ್ ಬಿಟ್ವೀನಲ್ಲಿ ನನಗೆ ವೈಟ್ ಹೇರ್ಸ್ ಕಾಣಿಸ್ತಿದೆ. ಈ ನಡುವೆ ತುಂಬ ವೈಟ್ ಹೇರ್ಸ್ ಆಗ್ತಿದೆ ನನಗೆ. ಮೇ ಬಿ ಏಜ್, ಸೊ 30+ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ನಾನೇನು ಅದಕ್ಕೆಲ್ಲ ಹೆನ್ನ ಆಗಿರಲಿ ಡೈ ಆಗಲಿ ಯಾವುದೂ ಟ್ರೈ ಮಾಡಲ್ಲ. ಸೊ ವೈಟ್ ಹೇರ್ಸ್ ಬಂದರೆ ಹಾಗೆ ಇರಲಿ, ಫುಲ್ ವೈಟ್ ಆದರೂ ಸಹ ನನಗೇನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, meet you in the another interesting video. Take care. Bye bye.